ಸಾರವೆಂದರೆ ಹರಿಕಥಾಮೃತ ಸಾರವೆಂಬುದೆಮ್ಮ ಗುರುವರ ಸಾರಿದಲ್ಲದೆ ತಿಳಿಯದೆನುತ ಮಹೇಂದ್ರ ನಂದನನ ಸಾರಥಿಯ ಬಲಗೊಂಡು ಸಾರಗಳ ನಿರ್ಣಯಿಸಿ ಪೇಳ್ದನು ಸಾರ ನಡೆವ ಮಹಾತ್ಮರಿಗೆ ಸಂಸಾರವೆಲ್ಲಿಹುದೋ. ಗ್ರೀವಾಸ್ಯವಾಹತನು ದೇವಾಂಡಜಾದಿದಶಭಾವಾಭಿರಾಮಚರಿತಂ ಭಾವಾತಿಭವ್ಯಶುಭದೀವಾದಿರಾಜಯತಿ ಭೂವಾಗ್ವಿಲಾಸನಿಲಯಂ ಶ್ರೀವಾಗಧೀಶಮುಖದೇವಾಭಿನಮ್ಯ ಹರಿ ಸೇವಾರ್ಚನೇಷು ಪಠತಾಂ ಆವಾಸ ಏವ ಭವಿತಾ ವಾಗ್ವನೇತ್ತರ ಸುರಾವಾಸಲೋಕನಿಕರೆ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಫಲಸ್ತುತಿ ಸಂಧಿ ಪದ್ಯ 3. ಸಾರವೆಂದರೆ ಹರಿಕಥಾಮೃತ ಸಾರವೆಂಬುವುದೆಮ್ಮ ಗುರುವರ ಎಂಬ ಪದ್ಯದ ಮೂಲಕ ಶ್ರೀ ಶ್ರೀಧ ವಿಠ್ಠಲರು ಸರ್ವಸಚ್ಛಾಸ್ತ್ರ ಸಾರಭೂತವಾದ ಶ್ರೀಮದ್ ಹರಿಕಥಾಮೃತ ಸಾರದಲ್ಲಿ ಹೇಳಿದ ಪ್ರಕಾರ ಅನುಷ್ಠಾನ ಮಾಡುವ ಮಹಾತ್ಮರಿಗೆ ಪಾರ್ಥಸಾರಥಿ ಆದಂತಹ ಶ್ರೀಕೃಷ್ಣನು ಸಂಸಾರ ದುಃಖದಿಂದ ಪಾರು ಮಾಡುವನು ಅಂತ ತಿಳಿಸ್ತಾರೆ. ಸರ್ವಸಚ್ಛಾಸ್ತ್ರಗಳ ಸಾರಭೂತವಾದ ಗ್ರಂಥರತ್ನವು ಶ್ರೀಮದ್ ಹರಿಕಥಾಮೃತ ಸಾರ. ಚತುರ್ವೇದಗಳು, ಉಪನಿಷತ್ತು, ಸೂತ್ರಪಾಸ್ಥಾನ, ಗೀತಾಪ್ರಸ್ಥಾನ, ಪುರಾಣ ಪ್ರಸ್ಥಾನ, ಮೂಲ ರಾಮಾಯಣ, ಶ್ರೀಮನ್ ಮಹಾಭಾರತ, ಪಂಚರಾತ್ರಾಗಮ ಇತ್ಯಾದಿ ಸಚ್ಛಾಸ್ತ್ರಗಳಲ್ಲಿರುವ ಪ್ರಮೇಯ ವಿಷಯಗಳನ್ನೆಲ್ಲ ಕ್ರೋಢೀಕರಿಸಿ ಪ್ರಮಾಣ ಪ್ರಮಿತವಾಗಿ ಶ್ರೀಮದ್ ಜಗನ್ನಾಥದಾಸವರ್ಯರು ರಚಿಸಿರುವ ಗ್ರಂಥರತ್ನ ಇದು. ಈ ಕಾರಣದಿಂದ ಶ್ರೀ ಕರ್ಚಿಗಿ ದಾಸಪ್ಪನವರು ಸಾರವೆಂದರೆ ಹರಿಕಥಾಮೃತ ಸಾರ ಎಂದಿದ್ದಾರೆ. ಇಂತಹ ಕೃತಿ ರತ್ನವನ್ನು ರಚಿಸಿ ವಿದ್ವತ್ ಪ್ರಪಂಚಕ್ಕೆ ಅತ್ಯಮೂಲ್ಯವಾದ ತಾತ್ವಿಕ ರತ್ನದ ಉಡುಗೊರೆಯನ್ನಿತ್ತಿದ್ದಾರೆ ಧ್ಯಾನಿವರೇಣ್ಯರಾದಂತಹ ದಾಸವರ್ಯರು. ಮಹೇಂದ್ರ ಎಂದರೆ ಸುರರ ಪ್ರಭುವಾದ ಇಂದ್ರದೇವರು. ಇಂದ್ರದೇವರ ವರದಿಂದ ಕುಂತಿ ಪುತ್ರನಾಗಿ ಅವತರಿಸಿದವನೇ ಇಂದ್ರಪುತ್ರನಾದ ಅರ್ಜುನನು. ಮಹೇಂದ್ರನಂದನ ಎಂದರೆ ಇಂದ್ರಪುತ್ರನಾದ ಪಾರ್ಥ, ಅವನಿಗೆ ಬಂಡಿಬೋನಾದ ಪಾರ್ಥಸಾರಥಿ ಶ್ರೀಕೃಷ್ಣ. ಮಹೇಂದ್ರನಂದನ ಅನುಗ್ರಹವೆಂಬ ಬಲದಿಂದ ಆಶ್ರಯ ನಿರತನಾಗಿ ಜಗತ್ತಿನಲ್ಲಿ ಸಾರಭೂತವಾದದ್ದು ಯಾವುದು, ಅಸಾರವಾದದ್ದು ಯಾವುದು ಎಂಬ ವಿಷಯಗಳನ್ನು ಶೋಧಿಸಿ ಶಾಸ್ತ್ರರೀತ್ಯ ನಿರ್ಧರಿಸಿ ನಿರ್ಣಯಾತ್ಮಕವಾಗಿ ತಾತ್ವಿಕ ವಿಷಯಗಳನ್ನು ಬಿತ್ತರಿಸಿದ್ದಾರೆ ಈ ಗ್ರಂಥರತ್ನದಲ್ಲಿ. ಹೀಗೆ ಸಾರಗಳ ನಿರ್ಣಯಿಸಿ ಹೇಳಿದ ಶ್ರೀಮದ್ ಹರಿಕಥಾಮೃತ ಸಾರದ ವಕ್ತಾರರಾದ ಶ್ರೀಮದ್ ಜಗನ್ನಾಥದಾಸವರ್ಯರ ವಚನಾನುಸಾರವಾಗಿ ಅನುಷ್ಠಾನಗೈದು ತಮ್ಮ ಬಾಳಿನ ಪಥದಲ್ಲಿ ನಡೆಯುವ ಭಗವದ್ಭಕ್ತರಾದ ಮಹಾತ್ಮರಿಗೆ ಸಂಸಾರಜನ್ಯವಾದ ದುಃಖಗಳ ಲೇಪವೇ ಇಲ್ಲ. ಮಹೇಂದ್ರ ನಂದನನ ಸಾರಥಿಯಾದ ರಮಣನು ಅಂತಹ ಅಧಿಕಾರಿಗಳನ್ನು ಸಂಸಾರ ಸಾಗರದಿಂದ ಉದ್ಧರಿಸುವನು. ಅಂಥವನು ಘೋರವಾದ ಸಂಸಾರದಲ್ಲಿದ್ದರೂ ಅವರಿಗೆ ಭವ ದುಃಖ ಸಂಬಂಧವಾದ ಲೇಪಗಳು ಇಲ್ಲ ಎಂಬುದೇ ಇಲ್ಲಿನ ತಾತ್ಪರ್ಯ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಬೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.